ಅಳಿಯಂದ್ರಲ್ಲಿ ಮೇಲ್ಗಡೆ ಎಲ್ಲ ಹುಡುಕ್ದೆ, ಅಣ್ಣ ಕಾಣಿಸ್ತಿಲ್ಲ. ಸರಿಯಾಗಿ ನೋಡಿದ್ರೆ ಅದಕ್ಕೆ ಹೂ ಮಾಯ, ಬೆಡ್ರೂಮು, ಬಾತ್ರೂಮು, ಇನ್ನೊಂದು ರೂಮು ಎಲ್ಲ ಕಡೆ ನೋಡ್ದೆ. ಬನ್ನಿ ನಾವೆಲ್ಲರೂ ಹೋಗಿ ಚೆಕ್ ಮಾಡೋಣ. ಮಾವ ಮಾವ ಮುತ್ತು ಮಾವ, ಪಕ್ಕದ ರೂಮಲ್ಲಿ ನೋಡೋಣ ಬನ್ನಿ. ರುಕ್ಮಿಣಿ, ಏನಿದೆಲ್ಲ ಅವ್ಯವಸ್ಥೆ? ಏನು ಅಂತಾನೆ ಗೊತ್ತಾಗ್ತಾ ಇಲ್ಲ. ಪುರೋಹಿತನ ಕರ್ಸಿ ಅಂತ ಹೇಳಿದ್ದವ್ರೆ, ಈಗ ನೋಡಿದ್ರೆ ಎಲ್ಲಿ ಹೋಗಿದಾರೋ ಗೊತ್ತಾಗ್ತಾ ಇಲ್ವಲ್ಲ. ಅಂಜಲಿ, ಐಶು ಬೆಳ್ಳಿ ಷಣ್ಮುಗನ್ ಕರ್ಕೊಂಬ. ಬೆಳ್ಳಿ ಷಣ್ಮುಗಣ, ಮಾಯಾ ಕರಿತಿದ್ದಾಳೆ ಬನ್ನಿ. ಯಾಕೆ? ಗೊತ್ತಿಲ್ಲ. ಏನು ಮಾಯಾ ಬಂದು ಕರಿಯಲ್ವಾ? ಅದೆಲ್ಲ ನಂಗೆ ಗೊತ್ತಿಲ್ಲ, ಕರಿತಿದ್ದಾಳೆ ಬನ್ನಿ. ಓಹೋ, ಬರ್ತೀನಿ ಹೋಗು. ಅದನ್ನು ಮಾಯಾ ಕರಿತಾರಂತೆ, ಬಾ. ಮುತ್ತು ಮಾವ ಎಲ್ಲಿ? ಮುತ್ತುನ ರೂಮಲ್ಲಿರಬೇಕು. ರೂಮಲ್ಲಿ ಇಲ್ಲ, ಅದಕ್ಕೆ ಕೇಳ್ತಿರೋದು. ಇದು ಒಳ್ಳೆ ಕತೆ ಆಯ್ತಲ್ಲ. ಮುತ್ತು ಮಾವ ಏನು ಖರ್ಚಿಫ ಜೋಬಲ್ಲಿ ಇಟ್ಕೊಂಡು ಓಡಾಡಕ್ಕೆ? ಇಲ್ಲೆಲ್ಲ ಹೋಗಿರ್ಬೇಕು. ಸುಮ್ಮನೆ ನಾಟಕ ಆಡ್ಬೇಡ. ಅವ್ರು ಎಲ್ಲೇ ಹೋದ್ರು ನಿನಗೆ ಹೇಳಿ ಹೋಗ್ತಾರೆ ಅಂತ ನನಗೆ ಗೊತ್ತು. ಕತೆ ಆಯ್ತಲ್ಲ. ರೂಮಲ್ಲಿ ಇಲ್ಲ ಅಂದ್ರೆ ಫ್ಯಾಕ್ಟ್ರಿಗೋ ಮಿಲ್ಗೋ ಹೋಗಿರ್ತಾನೆ, ಬರ್ತಾನೆ ಬಿಡು. ನಿನಗೆ ನಿಜವಾಗ್ಲೂ ಗೊತ್ತಿಲ್ವ ಅವ್ರು ಎಲ್ಲಿದ್ದಾರೆ ಅಂತ? ಹೇ, ಮುತ್ತು ನನ್ನ ಆಳಲ್ಲ. ನಾನು ಕೇಳ್ಬಿಟ್ಟು ಎಲ್ಲ ಮಾಡಕ್ಕೆ. ಅವನಿಗೆ ಸ್ವಾತಂತ್ರ್ಯ ಇದೆ, ಎಲ್ಲಿಗೆ ಬೇಕಾದ್ರೂ ಹೋಗ್ತಾನೆ, ಎಲ್ಲಿಂದ ಬೇಕಾದ್ರೂ ಬರ್ತಾನೆ, ತಿಳಿತಾ? ಐಶು, ನಿನ್ ಮುತ್ತಣ್ಣ ನೋಡ್ದ್ಯಾ? ಇಲ್ಲ ಅಕ್ಕ. ಯಾರಿಗೂ ಗೊತ್ತಿಲ್ಲ ಅಂದಮೇಲೆ ಬೆಳ್ಳಿ ಗೊತ್ತಿರಲೇಬೇಕಲ್ವಾ? ಮುತ್ತು ಮಾವ ಎಲ್ಲಿದ್ದಾರೆ ಅಂತ ಕೇಳಿದ್ರೆ ಯಾರು ಹೇಳ್ತಿಲ್ಲ. ನೀನಾದ್ರೂ ಹೇಳು ಬೆಳ್ಳಿ, ಮಾತಾಡು ಬೆಳ್ಳಿ. ನಿನ್ನೆಲ್ಲ ಕೇಳ್ತಿರೋದು, ಹೇಳು. ಬೆಳಗ್ಗೆ ಕಾಫಿ ಕೊಡೋಕ್ಕೆ ಅಂತ ಹೋದಾಗ ರೂಮ್ ಬಾಗ್ಲು ಇನ್ನೂ ಮುಚ್ಚಿತ್ತು. ಮಾವ ಇನ್ನ ಮಲ್ಕೊಂಡಿರ್ಬೋದು ಅಂತ ನಾನು ಹಾಗೆ ಬಂದ್ಬಿಟ್ಟೆ. ಸುಳ್ಳು ಹೇಳ್ತಿಲ್ಲ ತಾನೆ? ಮುತ್ತು ಮಾವನ ನಾನು ರಾತ್ರಿ ಅಷ್ಟೇ ನೋಡಿದ್ದು. ಬೆಳಗ್ಗೆಯಿಂದ ನಾನು ಅವ್ರನ್ನ ನೋಡಿಲ್ಲ ಅಕ್ಕ. ಬೆಳಿಗ್ಗೆನೆ ಎದ್ದು ಎಲ್ಲಿ ಹೋಗಿದ್ದಾರೆ? ಯಾರ ಕಣ್ಣಿಗೂ ಕಾಣಿಸಿಲ್ವಲ್ಲ. ನೀವು 3 ಜನ ಹೋಗಿ ಮನೆ ಸುತ್ತ ಹುಡುಕಿ, ಏನೇ ಗೊತ್ತಾದ್ರೂ ನನಗೆ ತಿಳಿಸಿ. ಐಶು, ನೀನು ಸ್ಪೆಷಲ್ ಆಗಿ ಹೇಳ್ಬೇಕಾ? ನೀವಿಬ್ರು ಹೋಗಿ ಹುಡುಕಿ. ಅದಕ್ಕೆ ಮಾವ ಕೆಲಸದ ಮೇಲೆ ಇಟ್ಕೆ ಫ್ಯಾಕ್ಟ್ರಿ ಎಲ್ಲ ಮಿಲ್ಕ್ ಹೋಗಿರ್ಬೋದಾ? ಒಂದ್ಸಲಿ ವಿಚಾರಿಸಿ ನೋಡಿ. ಸರಿ ಮಾಯಾ. ಮೈಕ, ಮುತ್ತು ಮಾವನ ಎಲ್ಲ ಕಡೆ ಹುಡುಕ್ತೆ, ಎಲ್ಲೂ ಕಾಣಿಸ್ತಿಲ್ಲ. ಮುತ್ತು ಯಾವಾಗ ಆಚೆ ಹೋದ್ರು ವೆಹಿಕಲ್ ತಗೊಂಡೇ ಹೋಗ್ತಾನೆ. ಕಾರು ಬೈಕ್ ಎಲ್ಲ ಮನೇಲೆ ಇದೆ ಅಂದ್ರೆ ಆಚೆ ಹೋಗೋಕೆ ಸಾಧ್ಯನೇ ಇಲ್ಲ. ಬೈಕ್ ಕೂಡ ತಗೊಂಡು ಹೋಗದೆ ಅಣ್ಣ ಎಲ್ಲಿಗೆ ಹೋಗಕ್ ಸಾಧ್ಯ? ಅಂದ್ರೆ ಬೆಳಿಗ್ಗೆಯಿಂದ ಮುತ್ತುನ ಯಾರು ನೋಡಿಲ್ಲ ಅನ್ನಂಗ ಆಯ್ತು. ಇಷ್ಟೆಲ್ಲ ಯಾಕೆ ತೊಂದರೆ ಮಾಯಾ? ಮುತ್ತು ಫೋನ್ ಮಾಡು, ಎಲ್ಲಿದೆ ಅಂತ ತಿಳ್ಕೊ. ಮೈಕ, ಮುತ್ತು ಮಾವನ ಫೋನು ರೂಮಲ್ಲಿ ರಿಂಗ್ ಆಗ್ತಿದೆ, ತಗೊಂಡ್ಬರ್ತೀನಿ. ಏನಿದು? ಫೋನ್ ಜೊತೆ ಲೆಟರ್ ತಂದಿದೀಯಾ? ಕೊಡಿಲಿ ಬೆಳ್ಳಿ. ಮಾಯಾ, ಮಾಯಾ, ನಾನು ಮನೆ ಬಿಟ್ಟು ಹೋಗುತ್ತಿದ್ದೇನೆ. ನನ್ನನ್ನು ಹುಡುಕೋ ಪ್ರಯತ್ನ ಮಾಡಬೇಡಿ, ನಾನು ನಿಮಗೆ ಸಿಗಲ್ಲ.
ಎಲ್ಲೂ ಕಾಣಿಸ್ತಿಲ್ಲ ಚಿತ್ರಕ್ಕ. ಅವ್ರ ಫೋನು ಪರ್ಸೆಲ್ಲ ಮನೇಲೇ ಬಿಟ್ಟಿದ್ದಾರೆ. ಅವ್ರಿಗೆ ಅದೇನು ಕಷ್ಟ ಆಗಿತ್ತೋ ಏನೋ. ಅವ್ರಿಗೆ ಅಷ್ಟೊಂದು ನೋವಾಗಿದ್ರೆ ನಮ್ಮ ಹತ್ರ ಆದ್ರೂ ಹಂಚ್ಕೋಬೋದಾಗಿತ್ತಲ್ವ ಚಿತ್ರಕ್ಕ. ಯಾರಿಗೂ ಹೇಳ್ದೇ ಇರೋಷ್ಟು ನೋವಾಗಿದೆ ಅಂದ್ರೆ ಅವ್ರಿಗೇನೋ ದೊಡ್ಡ ನೋವೇ ಆಗಿರ್ಬೇಕು ಚಿತ್ರಕ್ಕ. ಚಿತ್ರಕ್ಕ, ನಾನು ಮಾಯಕ್ಕ ಇಬ್ರು ಮದುವೆ ವಿಚಾರದ ಬಗ್ಗೆ ಕೇಳಿ ಕೇಳಿ ಅವ್ರಿಗೆ ಹಿಂಸೆ ಕೊಟ್ಬಿಡ್ವಾ. ಅದಕ್ಕೆ ಅವ್ರು ಬೇಜಾರು ಮಾಡಿಕೊಂಡು ಯಾರ ಹತ್ರನೂ ಹೇಳ್ದೆ ಮನೆ ಬಿಟ್ಟು ಹೊಟ್ಟೋದ್ರ ಚಿತ್ರಕ್ಕ. ಮಾಯಾ, ಯಾಕೆ ಇಷ್ಟೊಂದು ಅಪ್ಸೆಟ್ ಆಗಿದೆಯಾ? ಇನ್ನೂ ಏನೂ ಆಗಿಲ್ಲ, ಸ್ವಲ್ಪ ಧೈರ್ಯ ತನ್ಕೋ. ಇದಕ್ಕಿಂತ ಇನ್ನೇನಾಗಬೇಕು ದೊಡ್ಡಪ್ಪ? ಮುತ್ತು ಮಾವ ನನಗೆ ಈ ರೀತಿ ಮೋಸ ಮಾಡ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ. ನಿನ್ನೆ ಅಷ್ಟೇ ಅವ್ರು ಬಂದು ಎಲ್ರ ಮುಂದೆ ಅತ್ತೆಗೋಸ್ಕರ ಮಾಯಿನ ಮದುವೆ ಆಗ್ತೀನಿ ಅಂತ ಹೇಳಿದ್ರು. ಆದ್ರೆ ಒಂದೇ ದಿನದಲ್ಲಿ ಇಷ್ಟು ಬದಲಾಗ್ತಾರ? ಮದುವೆ ಮುಹೂರ್ತ ನಿಶ್ಚಯಕ್ಕೂ ಇಲ್ಲ ಅಂದ್ರೆ ಏನರ್ಥ ದೊಡ್ಡಪ್ಪ? ನನ್ನ ಪ್ರೀತಿಗೆ ಬೆಲೆನೇ ಇಲ್ವಾ? ಮುತ್ತುಗೆ ಇಷ್ಟ ಇದೆಯೋ ಇಲ್ವೋ? ಒಂದು ವೇಳೆ ಇಷ್ಟ ಇದ್ದಿದ್ರೆ 1 ಸಲ ಅಲ್ಲ 10 ಸಲ ಕೇಳಿ ಕನ್ಫರ್ಮ್ ಮಾಡ್ಕೊಂತ ಇದಕ್ಕೆ ಹೇಳಿದ್ದು. ನಾವು ಒಂದು ವಿಷಯ ನಡೆಯುತ್ತೆ ಅಂದರೆ ಅದನ್ನು 100 ಸಲ ಶ್ಯೂರ್ ಮಾಡ್ಕೋಬೇಕು. ಮಾತು ಕೊಟ್ಟಿರೋದು ಯಾರು? ಮುತ್ತಣ್ಣ. ನಾವು ಅವ್ರ ಮೇಲೆ ಅನುಮಾನ ಪಡಕ್ಕಾಗತ್ತಾ? ಎಲ್ಲ ಅಧಿಕಾರನೂ ಅವ್ರ ಕೈಯಲ್ಲೇ ಇದೆ. ಅವರು ನಮ್ದೇ ಬೇರೆ ದಾರಿನೇ ಇಲ್ಲ. ನಾವು ಒಂದು ವಿಷಯಕ್ಕೆ ಸಮಾಧಾನ ಮಾಡ್ಕೋಬಹುದು. ಇವತ್ತೇನು ಅದ್ದೂರಿಯಾಗಿ ಮದುವೆ ನಡೆಸ್ತಾ ಇಲ್ವಲ್ಲ, ಬರೀ ಮದುವೆ ದಿನ ಗೊತ್ತು ಮಾಡೋದಕ್ಕೆ ಪುರೋಹಿತರನ್ನ ಕರೆಸಿದ ದಿನ. ಇದರಲ್ಲಿ ನಾವು ಬಚಾವಾಗಿದ್ದೇ ಒಳ್ಳೇದಾಯ್ತು. ಇಲ್ಲ ಅಂದಿದ್ರೆ ಪದೇ ಪದೇ ಈ ಊರಿನ ಜನಗಳ ಮುಂದೆ ಅವಮಾನ ಪಡಬೇಕಾಗಿತ್ತು. ನಾನು ಈ ಮನೆಗೆ ಬಂದಾಗಿಂದ ತಲೆ ತೆಗೆಸ್ಕೊಂಡಿರೋದೇ ಆಗಿದ್ದು. ಮೊದಲು ಏನೇ ಆದರೂ ಅತ್ತೆ ಕಾಪಾಡ್ತಿದ್ರು. ಆದರೆ ಅವ್ರ ಹಾಸಿಗೆ ಹಿಡ್ದಾಗಿಂದ ಪಾಪ ಅವ್ರಿಗೂ ಏನು ಮಾಡೋಕ್ಕಾಗ್ತಿಲ್ಲ. ನಾವು ವಿಷಯನ ಅಮ್ಮಗೆ ತಿಳಿಸಿದ್ರೆ ಚಿತ್ರಕ್ಕ, ನಿನ್ನೆವರೆಗೂ ಅವ್ರು ಎಲ್ಲರ ಹತ್ರನೂ ನಗ್ನಗ್ತಾ ಮಾತಾಡ್ತಿದ್ರು. ಆದರೆ ಆ ನಗು ಹಿಂದೆ ಇಷ್ಟೊಂದು ದುಃಖ ಇದೆ ಅಂತ ಯಾರೂ ಅರ್ಥ ಮಾಡ್ಕೊಳ್ಳಿಲ್ಲ. ನೀಲಂಬರಿ ಅತ್ತೆ ಗುಣ ಆಗೋದಕ್ಕೋಸ್ಕರ ನಾವು ಮುತ್ತು ಮಾವನ ಮೇಲೆ ಒತ್ತಡ ಹಾಕ್ಬಿಟ್ವಿ ಅನ್ಸತ್ತೆ. ಹೌದು ಚಿತ್ರಕ್ಕ, ಯಾರದೇ ಮನ್ಸಾಗ್ಲಿ ಸ್ವಲ್ಪ ದುಃಖ ಆದರೆ ತಡ್ಕೋಬೋದು. ಆದರೆ ಮಾವಂಗೆ ಇಷ್ಟೊಂದು ದುಃಖ ಆಗೋಗಿದೆ ಅನ್ಸತ್ತೆ. ಒಂದು ಕಡೆ ನೀಲಂಬರಿ ಅತ್ತೆಗೆ ಹೀಗಾಯ್ತಲ್ಲ ಅನ್ನೋ ಸಂಕಟ, ಇನ್ನೊಂದು ಕಡೆ ಇಷ್ಟನೇ ಇಲ್ದಿರೋ ಮದುವೆ ಸಂಭ್ರಮ. ಇದನ್ನೆಲ್ಲ ಸಹಿಸ್ಕೊಂಡು ಚೆನ್ನಾಗಿದ್ದವರು ಈಗ ಒಂದೇ ಸರಿ ಯಾವುದು ಬೇಡ ಅಂತ ಕಣ್ಮರೆಯಾಗಿ ಹೊರಟೋಗಿದ್ದಾರೆ. ಮುತ್ತಣ್ಣನಿಗೆ ಅಮ್ಮ ಅಂದರೆ ಪಂಚಪ್ರಾಣ. ಅಮ್ಮನ ಆರೋಗ್ಯ ಸರಿ ಇಲ್ಲ, ಇನ್ನೂ ಹದಗೆಟ್ಟಿದೆ ಅಂತ ಸುಳ್ಳು ಸುದ್ದಿ ಹಬ್ಸಿದ್ರೆ ಅಣ್ಣ ಎಲ್ಲಿದ್ರೂ ಓಡೋಡ್ ಬರ್ತಾನೆ. ಇದರಲ್ಲಿ 2 ತೊಂದರೆ ಇದೆ. ಒಂದು, ನಾವು ಹೇಳೋ ಮಾತಿಂದ ನೀಲಾಂಬರಿ ಆರೋಗ್ಯದಲ್ಲಿ ವ್ಯತ್ಯಾಸ ಆದರೂ ಆಗಬಹುದು. ಶಾಕಲ್ಲಿರೋ ನೀಲಾಂಬರಿನ ನಾವು ಕಳ್ಕೊಂಡ್ರೂ ಕಳ್ಕೋಬಹುದು. 2ನೇದು, ಮುತ್ತು ಎಲ್ಲಿದ್ದಾನೆ, ಯಾಕೆ ಮನೆ ಬಿಟ್ಟು ಹೋಗಿದ್ದಾನೆ ಅನ್ನೋದು ನಮ್ಗೆ ಯಾರಿಗೂ ಗೊತ್ತಿಲ್ಲ. ಒಂದು ವೇಳೆ ಮುತ್ತುಗೋಸ್ಕರ ನಾವು ಸುಳ್ಳು ಹೇಳಿದ್ರೂ ನೀಲಾಂಬರಿ ಹುಷಾರ್ ತಪ್ಪಿರೋ ವಿಷಯನ ನಾವು ಯಾರಿಗೆ ಹೇಳೋದು? ನೀವು ಮಾಯಕ್ಕನ ಮದುವೆ ಆಗ್ತಿರೋದು ನಿಜಾನ ಅಂತ ನಾನು ಕೇಳಿದಾಗ ಮಾವ ನನಗೆ ನಿನಗೆ ನಾಳೆ ಗೊತ್ತಾಗತ್ತೆ ಅಂತ ಹೇಳಿದ್ರು. ನಾಳೆ ಗೊತ್ತಾಗತ್ತೆ ಅಂತ ಹೇಳಿದ್ದು ಇದೇನಾ ಚಿತ್ರಕ್ಕ? ಪಾಪ ಅವ್ರ ಮನ್ಸಲ್ಲಿ ಎಷ್ಟೊಂದೆಲ್ಲ ನೋವು ಇಟ್ಕೊಂಡು ಕೊರಗ್ತಿದ್ದಾರೆ. ಚಿತ್ರಕ್ಕ, ಮುತ್ತು ಮಾವ ಎಲ್ಲೇ ಇದ್ರು ವಾಪಸ್ ಬರಬೇಕು. ಅವ್ರಿಗೋಸ್ಕರ ಬರೀ ನೀಲಾಂಬರಿ ಅತ್ತೆ ಅಲ್ಲ, ನಾವೆಲ್ಲರೂ ಕಾಯ್ತಾ ಇದ್ದೀವಿ. ಅವ್ರ ಕ್ಷೇಮವಾಗಿ ವಾಪಸ್ ಬರೋ ಹಾಗೆ ನೀವೇ ಮಾಡಬೇಕು. ಒಂದು ವೇಳೆ ಅವ್ರು ಬರಲಿಲ್ಲ ಅಂದರೆ ನನಗಿಲ್ಲಿ ಏನು ಕೆಲಸ ಚಿತ್ರಕ್ಕ? ನಾನು ಇಲ್ಲಿಂದ ಹೊರಟೋಗ್ತೀನಿ. ಆದರೆ ಅವ್ರು ವಾಪಸ್ ಬರೋ ಮಾಡಿ ಚಿತ್ರಕ್ಕ. ಮದುವೆ ಇಷ್ಟ ಇಲ್ಲ ಅಂದಿದ್ರೆ ಹೇಳ್ಬೋದಾಗಿತ್ತಲ್ವಾ?
ಮುತ್ತು ಮಾವ ನನಗೆ ತಾಳಿ ಕಟ್ತಾರನ್ನೋ ಭರವಸೆಲೆ ದಿನಗಳನ್ನ ಕಳೀತಿದ್ದೆ. ಆದರೆ ಈಗ ನೋವಲ್ಲಿರೋ ನನ್ನ ಮನಸ್ಸನ್ನ ಸಮಾಧಾನ ಮಾಡೋದೇ ಆಗಿದೆ. ಇಲ್ಲಿ ಪ್ರೀತಿಸೋದ್ರಿಂದ ಬರೀ ಅವಮಾನ ಆಗತ್ತೆ ಹೊರತು ಬೇರೆ ಏನೂ ಉಪಯೋಗ ಆಗಲ್ಲ ಮಾಯಾ. ನಾನು ನಿನಗೆ ಎಷ್ಟು ಸಲ ಹೇಳಿದ್ದೀನಿ, ನೀನು ಮೊದಲಿನ ಥರ ಇರು ಅಂತ. ನೀನು ನನ್ನ ಮಾತನ್ನು ಕೇಳಿದ್ಯಾ? ನಾನು ಅಳಿಯಂದ್ರನ್ನೇ ಪ್ರೀತಿಸ್ತೀನಿ, ಅವ್ರನ್ನೇ ಇಷ್ಟಪಡ್ತೀನಿ, ಅವ್ರನ್ನೇ ಮದುವೆ ಆಗ್ತೀನಿ ಅಂತ ಹಠ ಹಿಡ್ದೆ. ಈಗ ನೋಡು, ನೀನು ಅವ್ರನ್ನ ಎಷ್ಟು ಪ್ರೀತಿಸ್ದೆ, ಅವ್ರು ನಿನಗೆ ಎಷ್ಟು ನೋವು ಕೊಟ್ಟು ಹೊರಟೋಗಿದ್ದಾರೆ. ಅಣ್ಣ ದೂರ ಹೋಗೋದು ಕಾರಣ ಏನಿದೆ? ಅದು ಯಾರಿಗೂ ಹೇಳ್ದೆ? ಅಣ್ಣ ಬೇಕು ಬೇಕು ಅಂತ ಎಲ್ಲೂ ಹೋಗಿರಲ್ಲ, ಯಾರೋ ಬಲವಂತ ಮಾಡಿ ಅವ್ರನ್ನ ಕಳಿಸಿದ್ದಾರೆ ಅನ್ಸತ್ತೆ. ಸ್ವಲ್ಪ ನೆನಪಿಸ್ಕೊ, ಯಾರಾದರೂ ನಿನಗೆ ಈ ಮದುವೆ ನಿಲ್ಲಿಸ್ತೀನಿ ಅಂತ ಧಮ್ಕಿ ಹಾಕಿದ್ದಿದ್ಯಾ? ಮಾಯಾ, ವಿಷಯ ಗೊತ್ತಾ? ನಾಳೆ ಒಂದು ದೊಡ್ಡ ಚಮತ್ಕಾರ, ಒಂದು ದೊಡ್ಡ ಬದಲಾವಣೆ. ಟುಮಾರೋ ಇಸ್ ಮೈ ಡೇ. ಷಣ್ಮುಗ ಈ ಮದುವೆ ನಡೀತಿರೋ ಹಾಗೆ ಮಾಡ್ತೀನಿ ಅಂತ ಚಾಲೆಂಜ್ ಮಾಡಿದ್ದ. ಅಷ್ಟೇ ಅಲ್ಲ, ಮುತ್ತು ಮಾವಂಗೂ ಬೆಳ್ಳಿಗೂ ಮದುವೆ ಮಾಡಿಸ್ತೀನಿ ಅಂತ ಶಪಥ ಹಾಕಿದ್ದ. ಎಸ್, ಇಲ್ಲಿದೆ ವಿಷಯ. ನಿಜ ಹೇಳಬೇಕು ಅಂದ್ರೆ ಇದ್ರಲ್ಲಿ ಮುತ್ತುದೇನು ತಪ್ಪಿಲ್ಲ, ತಪ್ಪೆಲ್ಲ ಷಣ್ಮುಗಂದೇ. ಹೌದು, ಅಳಿಯಂದ್ರಿಗೂ ಬೆಳ್ಳಿಗೂ ಮದುವೆ ಮಾಡಿಸೋದಕ್ಕೆ ಅವನು ಈ ಥರ ಎಲ್ಲ ಮಾಡಿರಬಹುದು. ಅಮ್ಮಂಗೋಸ್ಕರ ಈ ಮದುವೆ ಆಗಬೇಕಾಗಿತ್ತು, ಬೇರೆ ದಾರಿ ಇರಲಿಲ್ಲ. ಅಣ್ಣ ಯಾವಾಗ ಮಾಯನ್ ಮದುವೆ ಆಗ್ತೀನಿ ಅಂತ ಮಾತು ಕೊಟ್ರೋ ಅವಾಗ ಷಣ್ಮುಗಂಗೆ ಬೆಳ್ಳಿಗೆ ದಿಕ್ತೋಚಿದಾಗ ಆಗಿರಬೇಕು. ರೈಸ್ ಮಿಲ್ಲು, ಇಟ್ಕೆ ಫ್ಯಾಕ್ಟ್ರಿ, ಮಿಲ್ಲು ಎಲ್ಲ ಕಡೆ ಹೋದೆ, ಎಲ್ಲೂ ಸುಳಿವೇ ಇಲ್ಲ. ಎಲ್ರಿಗೂ ವಿಚಾರಿಸ್ತಾ ಇದ್ದೀನಿ, ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಹಿಂಸೆ ಕೊಟ್ಟಿರೋದು ಆ ಮಾಯಾ ಮತ್ತೆ ಅವ್ರ ಅಮ್ಮ. ಮದುವೆ ಯಾವಾಗ ಆಗ್ತೀರಾ ಅಂತ ಕೇಳಿ ಅಣ್ಣನ ನೆಮ್ಮದಿನೇ ಕಿತ್ಕೊಂಡ್ಬಿಟ್ರು. ಅದಕ್ಕೆ ಅಣ್ಣ ಯಾರ ಸವಾಸನೂ ಬೇಡ ಅಂತ ಮನೆ ಬಿಟ್ಟು ಹೋಗಿದ್ದಾರೆ. ಇಲ್ಲ, ನಾವ್ ಈ ಥರ ಮಾತಾಡ್ಕೊಂಡಿದ್ರೆ ಆಗೋದಿಲ್ಲ. ಮೊದಲು ಅವ್ರು ಎಲ್ಲಿದ್ದಾರೆ ಅಂತ ಹುಡುಕ್ಬೇಕು. ಐಶು, ಗೌತಮ್, ಪಕ್ಕದೂರಲ್ಲಿ ನಮ್ಮ ನೆಂಟ್ರಿದ್ದಾರೆ ಗೊತ್ತಾ? ಒಂದು ಕೆಲಸ ಮಾಡಿ, ನೀವು ಹೋಗಿ ಅಲ್ಲಿ ವಿಚಾರಿಸಿ, ಏನಾದ್ರು ವಿಷಯ ತಿಳಿಬೋದು. ಸರಿ ಅಣ್ಣ, ನಾವು ಈಗಲೇ ಹೋಗ್ತೀವಿ. ಗೌತಮ್ ಬನ್ನಿ. ಆ ನೆಂಟ್ರು ಏನಾದರೂ ಕೇಳಿದ್ರೆ ಈ ವಿಷಯ ಹೇಳ್ಬೇಡಿ, ಹುಷಾರಾಗಿ ಮ್ಯಾನೇಜ್ ಮಾಡಿ, ಸರಿನಾ? ಅಣ್ಣನ ಒತ್ತಾಯ ಮಾಡಿರ್ತಾರೆ, ಅಣ್ಣ ಅಮ್ಮನ್ನ ಬಿಟ್ಟು ಬರಲ್ಲ ಅಂತ ಹೇಳಿರ್ತಾರೆ. ಅದಕ್ಕೆ ಅಣ್ಣನ ಬಲವಂತ ಮಾಡಿ ಕರ್ಕೊಂಡು ಹೋಗಿದ್ದಾರೆ ಅನ್ಸತ್ತೆ. ಅಂದ್ರೆ ಮುತ್ತು ಮಾವ ಮನೆ ಬಿಟ್ಟು ಹೋಗಿರೋದಕ್ಕೆ ಷಣ್ಮುಗನ ಕಾರಣ? ಅವನೇ ಮಾಯಾ. ನೆನ್ನೆ ನಾನು ಮನೆ ಬಂದಾಗಲೂ ನಿನ್ನ ಹತ್ರ ಹೇಗೆ ಮಾತಾಡ್ತಿದ್ದ ನೆನಪಿದೆಯಾ? ನನ್ನ ಪ್ರಕಾರ ಮುತ್ತುನ ಕಿಡ್ನಾಪ್ ಮಾಡಿ ಎಲ್ಲೋ ಬಚ್ಚಿಟ್ಟಿರಬೇಕು. ಯಾರು ಏನೇ ಹೇಳಿದ್ರು ಷಣ್ಮುಗನ್ ಮಾತ್ರ ನಾನಿವತ್ತು ಸುಮ್ಮನೆ ಬಿಡಲ್ಲ. ಅವನಿಗೆ ಸರಿಯಾಗಿ ಹೊಡೆದು ಮುತ್ತಣ್ಣ ಎಲ್ಲಿದ್ದಾರೆ ಅಂತ ಬಾಯ್ ಬಿಡಿಸ್ತೀನಿ. ದೊಡ್ಡ ಮನುಷ್ಯ ಎಂಥ ನಿರ್ಧಾರ ತಗೊಂಡಿದ್ದಾನೆ ನೋಡು. ಮಾಯಿನ ಮದುವೆ ಆಗ್ತೀನಿ ಅಂತ ಮಾತು ಕೊಟ್ಟ ಮೇಲೆ ಬೆಳ್ಳಿಗೆ ಮೋಸ ಮಾಡ್ತಿದ್ದೀನಿ ಅಂತ ಅನ್ಸ್ಬಿಟ್ಟಿದೆ ಅವನಿಗೆ. ಎಲ್ರಿಗೂ ಧೈರ್ಯ ಹೇಳ್ತಿದ್ದ, ಧೈರ್ಯ ಕೆಟ್ಟಿದ್ದಾನೆ. ಈ ಥರ ನಿರ್ಧಾರ ತಗೊಂಡ್ಬಿಟ್ಟಿದೆ, ನನಗಂತೂ ನಂಬಕ್ಕೆ ಆಗ್ತಲ್ಲ. ಮುತ್ತು ಮಾವ ಎಲ್ಲೇ ಇರಲಿ, ಹೇಗೆ ಇರಲಿ, ಕ್ಷೇಮಾಗಿದ್ರೆ ಅಷ್ಟೇ ಸಾಕು. ನೀವಿಬ್ರು ಈ ಮನೇಲಿ ಇದ್ಮೇಲೆ ನಾವ್ ಯಾರು ಕ್ಷೇಮವಾಗಿರಕ್ಕಾಗಲ್ಲ. ಬೈರಾ, ಇನ್ನು ಹ್ಯಾಂಗ್ ಓವರ್ ಹಿಡಿದಿಲ್ವಾ ನಿನಗೆ? ನಿಮ್ಮಂತ ವಿಷ ಸರ್ಪಂಚ್ ಸಾಕಿದ್ಮೇಲೆ ಹ್ಯಾಂಗ್ ಓವರ್ ಅಲ್ಲ, ನಮ್ಮನ್ನ ನಾವೇ ಹ್ಯಾಂಗ್ ಮಾಡ್ಕೋಬೇಕು. ಏನ್ ಮಾತಾಡ್ತಿದ್ಯಾ ಬೈರಾ ನೀನು? ಅಂದ್ರೆ ಮುತ್ತು ಕಾಣಿಸದೇ ಇರೋದಕ್ಕೂ ನೀವಿಬ್ರು ಮಾತಾಡ್ತಾ ಇರೋದಕ್ಕೂ ಏನೋ ಲಿಂಕ್ ಇದೆ ಅಂತ ಅನ್ನಿಸ್ತಾ ಇದೆ. ಏನ್ ಸರ್ ನೀವು ದೊಡ್ಡವರಾಗಿ ಏನ್ ಮಾತಾಡ್ತಿದ್ದೀರಾ? ಅರ್ಥ ಇಲ್ವಾ? ಸರಿಯಾಗಿ ಹೇಳ್ತಾ ಇದ್ದಾನೆ. ನೀನು ಹೇಳಿದ್ದೆ ತಾನೇ ಮುತ್ತುಗೂ ಬೆಳ್ಳಿಗೂ ಮದುವೆ ಮಾಡ್ತೀನಿ ಅಂತ. ಅಮ್ಮ, ಹೇಳಿದ್ದೆ, ಇವತ್ತು ಹೇಳ್ತೀನಿ, ಮುಂದೇನು ಹೇಳ್ತೀನಿ. ಇದನ್ನೇ ಅನ್ನ ಹಾಕಿದ ಮನೆಗೆ ಕನ್ನ ಹಾಕೋದು ಅಂತ ಹೇಳೋದು. ಅಕ್ಕ, ಆ ದೇವರು ನಿಶ್ಚಯ ಮಾಡಿದಾನೆ ಮುತ್ತುಗೂ ಬೆಳ್ಳಿಗೂ ಮದುವೆ ನಡೆಯುತ್ತೆ ಅಂತ. ಅದು ಮಾಯಿಂಗೂ ಗೊತ್ತು, ಇವತ್ತೆಲ್ರಿಗೂ ಗೊತ್ತಾಗ್ಲಿ. ಮುತ್ತು ಮಾಯನ್ ಮದ್ವೆಗೆ ನೀನ್ ಅಡ್ಡಿ ಆಗ್ತೀಯ ಅಂತ ಆಯ್ತು. ಮುತ್ತು ಮಾವ ಬೆಳಗ್ಗೆಯಿಂದ ಕಾಣಿಸ್ತಿಲ್ಲ. ಅವ್ರನ್ನ ಹುಡ್ಕೋ ಬದಲು ನೀವೆಲ್ಲ ಏನೇನೋ ಮಾತಾಡ್ತಿದ್ದೀರಾ. ಮೊದಲು ಎಲ್ಲರೂ ಒಂದೊಂದ್ ಕಡೆ ಹೋಗಿ ಅವ್ರನ್ನ ಹುಡ್ಕೋಣ ಬನ್ನಿ. ಅಲ್ಲಿಗೆ ಬರ್ತಿದ್ದೀನಿ ಬೆಳ್ಳಿ. ನಿನ್ನೆ ತನಕ ಚೆನ್ನಾಗಿ ಮಾತಾಡ್ಕೊಂಡಿದ್ದವ್ರು ಇವತ್ತು ಕಾಣೆ ಆಗಿದ್ದಾರೆ ಅಂದ್ರೆ ಏನರ್ಥ?
ಏನರ್ಥ? ಮಾತಾಡ್ತಿಲ್ವಾ ಇಲ್ಲಿ? ಮುತ್ತು ಮಾವ ನನ್ನನ್ನು ಮದ್ವೆ ಆಗಕ್ಕೆ ಒಪ್ಕೊಂಡಿದ್ರು. ಆದ್ರೆ ಈ ಷಣ್ಮುಗ ಬೆಳ್ಳಿ ಮದ್ವೆ ಮುತ್ತು ಮಾವನ ಜೊತೆ ಮಾಡ್ತೀನಿ ಅಂತ ನನಗೆ ಚಾಲೆಂಜ್ ಹಾಕಿದ್ದ. ಚಾಲೆಂಜಲ್ಲಿ ಸೋತೋಗ್ತೀನಿ ಅಂತ ಭಯ ಆಗಿರ್ಬೇಕು. ಅದಕ್ಕೆ ಅದು ಏನು ಹೇಳ್ಬೇಕು ಅಂತಿದ್ದೀನಿ ನೇರವಾಗಿ ಹೇಳು ಮಾಯಾ. ಮುತ್ತು ಮಾವನ ಮದ್ವೆ ನನ್ನ ಜೊತೆ ಆಗ್ಬಿಡುತ್ತೆ ಅನ್ನೋ ಭಯಕ್ಕೆ ನೀನೇ ಯಾಕೆ ಅವ್ರನ್ನ ಕಿಡ್ನಾಪ್ ಮಾಡಿರಬಾರ್ದು? ಇಲ್ಲ, ಇದೆಲ್ಲ ಸಾಧ್ಯನೇ ಇಲ್ಲ. ಸಾಧ್ಯ ಇದೆ. ಯಾಕಂದ್ರೆ ನೀನ್ ಪ್ರತಿ ಸಲ ಮಾಯನ್ಗೆ ಚಾಲೆಂಜ್ ಆಗ್ತಾ ಇದ್ದ ರೀತಿ ನೋಡಿದ್ರೆ ನೀನೇ ಮುತ್ತಣ್ಣನ ಬಚ್ಚಿಟ್ಟು ಇವಾಗ ಎಲ್ರ ಮುಂದೆ ನಾಟಕ ಮಾಡ್ತಿದ್ಯಾ ಅನಿಸ್ತಾ ಇದೆ. ಎಲ್ಲ ಊಹೆ ಮಾಡ್ಕೊಂಡು ಮಾತಾಡ್ತಿದ್ರ. ಯಾವ್ದು ಊಹೆ ಇಲ್ಲ, ಎಲ್ರು ನಿಜಾನೇ ಹೇಳ್ತಾ ಇದೀವಿ. ಬಾಯ್ ಬಿಡು, ಮುತ್ತಣ್ಣನ ಎಲ್ ಬಚ್ಚಿಟ್ಟಿದ್ಯಾ? ಇವಾಗ ಬಾಯ್ ಬಿಡ್ತಾ ಇದ್ರೆ ನಾಯಿ ತರ ಹೊಡೆದು ಬಾಯ್ ಬಿಡಿಸ್ಬೇಕಾಗತ್ತೆ. ನೋಡಮ್ಮ ಬೆಳ್ಳಿ, ಅಳಿಯಂದ್ರೆ ಎಲ್ಲಿದ್ದಾರೆ ಅಂತ ಷಣ್ಮುಗಂಗೆ ಗೊತ್ತು. ಸುಮ್ಮನೆ ಗಲಾಟೆ ಯಾಕೆ? ನಿಜ ಹೇಳು. ನಮ್ಮ ಪ್ರಶ್ನೆಗೆ ಉತ್ತರ ಕೊಟ್ರೆ ಈ ಷಣ್ಮುಗ ಉಳ್ಕೊಳ್ತಾನೆ, ಇಲ್ಲಾಂದ್ರೆ ಬೇರೆ ರೀತಿನೇ ಗತಿ ಕಾಣಿಸ್ಬೇಕಾಗುತ್ತೆ. ಅಯ್ಯೋ ಚಿಕ್ಕಮ್ಮವ, ನನಗೆ ಒಂದೇ ಒಂದು ಅವಕಾಶ ಕೊಡಿ ಚಿಕ್ಕಮ್ಮವ. ನಾನು ಷಣ್ಮುಗಣ್ಣನ ಹತ್ರ ಮಾತಾಡ್ತೀನಿ. ಷಣ್ಮುಗಣ್ಣ, ನನ್ನ ಮೇಲೆ ಆಣೆ ಇಟ್ಟು ಹೇಳಿ, ನೀವು ಮುತ್ತು ಮಾವನ ಕಿಡ್ನಾಪ್ ಮಾಡಿಲ್ಲ ತಾನೆ? ಹೇಳಿ ಅಣ್ಣ. ಏನೆಲ್ಲ ಮಾತಾಡ್ತಾ ಇರೋದು? ಮುತ್ತು ನಾನು ಯಾಕೆ ಕಿಡ್ನಾಪ್ ಮಾಡ್ಲಿ? ಯಾಕೆ ಮಾಡ್ಲಿ? ಕಾರಣ ಇದೆ. ಯಾಕಂದ್ರೆ ನೀನು ಮುತ್ತುಗೆ ಬೆಳ್ಳಿಗೆ ಮದುವೆ ಮಾಡಿಸ್ಬೇಕು ಅಂತಿದ್ದು ನಮ್ಗೆಲ್ರಿಗೂ ಗೊತ್ತು. ಅದಕ್ಕೆ ಅವ್ರನ್ನ ಬಚ್ಚಿಟ್ಟಿದ್ಯಾ. ಬಾಯ್ ಬಿಡು, ಮುತ್ತಣ್ಣ ಎಲ್ಲಿದ್ದಾರೆ ಅಂತ ಬಾಯ್ ಬಿಡು. ಚಿಕ್ಕಮ್ಮ, ನೀವು ಸುಮ್ಮನೆ ಅನುಮಾನ ಪಡ್ತಿದ್ದೀರಾ? ಎತ್ತು ಬೇಡ, ಅರ್ಥ ಮಾಡ್ಕೊಳ್ಳಿ. ಮುತ್ತುಗ್ ನಾನೇನು ಮಾಡಿಲ್ಲ, ಮುತ್ತುಗೆ ಏನು ನಾನು ಮಾಡಿಲ್ಲ. ಮುತ್ತು ಮನೇಲಿಲ್ಲ, ಆ ಸಮಯದಲ್ಲಿ ಸುಮ್ಮನೆ ನನ್ನ ಮೇಲೆ ತಪ್ಪು ತೋರಿಸ್ತಾ ಇದ್ದಾರೆ. ಮುಚ್ಚ ಬಾಯ್ನ. ಮುತ್ತಣ್ಣನ ಎಲ್ ಬಚ್ಚಿಟ್ಟಿದ್ಯಾ ಅಂತ ಹೇಳಿದ್ರೆ ಸರಿ ಇಲ್ಲ, ಪರಿಣಾಮ ಸರಿಗಿರಲ್ಲ. ನೋಡು, ಏನಯ್ಯ ನೀನು ಅರ್ಥ ಮಾಡ್ಕೊಳಕ್ ಆಗಲ್ವಾ? ನನಗೆ ಏನು ಮಾಡಿ ಯಾವ್ದೋ ತಟ್ಯ ಅಷ್ಟೋ ಧೈರ್ಯ ಬಂದಿದ್ಯೇನೋ ನಿನ್ಗೆ? ಬೇಡ ಬೈರ ಸರಿ ಇರಲ್ಲ. ಏನೋ ಮಾಡ್ತೀಯಾ? ಮುತ್ತು ಮನೇಲಿಲ್ಲ, ಆ ಸಮಯದಲ್ಲಿ ಇದೆಲ್ಲ ಮಾಡ್ತಿದ್ದೀರಾ ನೀವು? ಮಾಡ್ತಾ ಇದ್ದೀರಾ? ಹೌದು, ಏನೋ ಮಾಡ್ತಾ ಈಗ ಹೇಳ್ಬಿಡ್ತೀರಿ. ಮಾತಾಡೋ. ಏನೋ ರೌಡಿಸಮ್ ಮಾಡ್ತಾ ಇದೀಯ? ರೌಡಿಸಮ್ ಮರ್ಯಾದೆ ಕೊಡ್ತಾ ಇದೀನಿ. ಮುತ್ತಣ್ಣ ತಮ್ಮ ಅಂತ ರೌಡಿಸಮೇ ಮಾಡ್ತಾ ಇದೀನಿ. ಎಂಜಲನ್ನ ತಿನ್ನೋ ನಾಯಿಗೆ ಎಷ್ಟು ಕೊಬ್ಬಿರ್ಬೇಕಾದ್ರೆ ಅನ್ನ ಹಾಕೋ ದಣಿ ನೀನು. ನಿನ್ಗೆ ಎಷ್ಟ ಇರ್ಬೇಕು? ಮುತ್ತಣ್ಣ ಎಲ್ಲಿದ್ದಾರೆ? ನಿನ್ನೆ ಕೇಳ್ತಾ ಇರೋದು. ಮಾಯಾ, ಇವನು ಎದ್ದು ಕಂಪ್ಲೇಂಟ್ ಕೊಟ್ಟರೆ ನಾವೆಲ್ಲ ಕಂಬಿ ಎಣಿಸ್ಬೇಕಾಗುತ್ತೆ. ಅದಕ್ಕಿಂತ ಮುಂಚೆ ನಾವೇ ಕಂಪ್ಲೇಂಟ್ ಕೊಟ್ಟು ಇವನನ್ನು ಕಂಬಿ ಎಣಿಸೋ ಥರ ಮಾಡೋಣ. ಹೌದು ದೊಡ್ಡಪ್ಪ, ಈ ನಿಯತ್ತಿನ ನಾಯಿನ ಹೇಳ್ಕೊಂಡು ನಡಿ. ಹೋಗು ಅಂತ ಹೇಳ ತಾನೆ. ಅವ್ರು ಎಲ್ಗೋ ಕರ್ಕೊಂಡು ಬೈರಾ, ಇವಳನ್ನ ಕರ್ಕೊಂಡು ಒಳಗೆ ಹಾಕಿ ಬಾಗ್ಲಾಕೊಂಬ. ಚಿಕ್ಕಮ್ಮ